ಸುರಪುರದಲ್ಲಿ ಅಭಿನಯ ಭಾರ್ಗವ ಸಾಹಸ ಸಿಂಹನ ಪುಣ್ಯಸ್ಮರಣೆ. ದಾದಾ ಇಲ್ಲದ 15 ವರ್ಷ ಸಾಹಸ ಸಿಂಹನ ನೆನಪಲ್ಲಿ ಕರುನಾಡು. ಚಂದನವನದ ಯಜಮಾನ, ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹ. ಸಿನಿರಂಗದಲ್ಲಿ ಸಮಾನ ಮನಸ್ಕರನ್ನು ಒಂದಾಗಿಸಿ ಸ್ನೇಹಲೋಕ ತಂಡ ಕಟ್ಟಿದ್ದ ಕರುನಾಡಿನ ಕೋಟಿಗೊಬ್ಬ. ಎಸ್, ಇಷ್ಟು ಹೇಳಿದ್ರೆ ಸಾಕು, ಅದು ಅಭಿನಯ ಭಾರ್ಗವ ಆಪ್ತ ರಕ್ಷಕ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಅಂದು 2009 ಡಿಸೆಂಬರ್ 30 ಮುಂಜಾನೆ ಬಂದ ಸುದ್ದಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಅರಗಿಸಿಕೊಳ್ಳಲಾಗದಂತಹ ನೋವನ್ನು ನೀಡಿತ್ತು. ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನು ಅಗಲಿದ ದಿನವದು. 2024 ಡಿಸೆಂಬರ್ 30ಕ್ಕೆ ವಿಷ್ಣು ಇಲ್ಲದೆ 15 ವರ್ಷವಾದವು. ಈ 15 ವರ್ಷಗಳಲ್ಲಿ ಅಭಿಮಾನಿಗಳು ಅವರನ್ನು ಎಂದಿಗೂ ಮರೆತಿಲ್ಲ. ಅವರ ಸಿನಿಮಾ, ಹಾಡು, ಸಮಾಜಮುಖಿ ಕಾರ್ಯಗಳ ಮೂಲಕ ಸದಾ ಜೀವಂತವಾಗಿರಿಸಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಾಲೂಕು ಘಟಕ ವತಿಯಿಂದ ವಿಷ್ಣು ಪುಣ್ಯಸ್ಮರಣೆ ನಡೆಯಿತು. ನಗರದ ತಿಮ್ಮಾಪುರ ವಿಷ್ಣು ಸೇನಾ ಆಟೋ ನಿಲ್ದಾಣದಲ್ಲಿ ಆಪ್ತ ಮಿತ್ರ, ಮೇರುನಟ, ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯಸ್ಮರಣೆ ನಮನ ನಡೆಯಿತು. ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಪುಣ್ಯಸ್ಮರಣೆ ಆಚರಿಸಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗರದ ತಿಮ್ಮಾಪುರ ವಿಷ್ಣು ಸೇನಾ ಆಟ ನಿಲ್ದಾಣದಲ್ಲಿ ಇಂದು 15 ವರ್ಷ ಪುಣ್ಯಸ್ಮರಣ ನಮನವನ್ನು ಸಲ್ಲಿಸುತ್ತಾ ಒಂದು ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ಪೂಜೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ವಿಷ್ಣು ಸೇನಾ ಸಮಿತಿ ಪದಾಧಿಕಾರಿಗಳು ಮತ್ತು ವಿಷ್ಣುಪ್ಪ ಜನ್ಮಗಳು, ಕನ್ನಡದ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ಪೂಜೆಯಲ್ಲಿ ಭಾಗಿಯಾಗಬೇಕಾಗಿ ತಮ್ಮೆಲ್ಲರಿಗೂ ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾರೆ. ಈ ಒಂದು ದೇವಮಾನವನಿಗೆ 15ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಮನಗಳನ್ನು ಇಡೀ ನಾಡಿನಾದ್ಯಂತ ಎಲ್ಲ ವಿಷ್ಣುಪ್ಪ ಜನ್ಮಾನಿಗಳು ಹಳ್ಳಿಯಲ್ಲಿ ಮತ್ತು ಗ್ರಾಮ ಘಟಕದಲ್ಲಿ, ಹೋಬಳಿಯಲ್ಲಿ, ತಾಲೂಕದಲ್ಲಿ, ಜಿಲ್ಲೆಯಲ್ಲಿ, ನಗರದಲ್ಲಿ ಎಲ್ಲ ಕಡೆಗೆ ಅವರ ವೃತ್ತಗಳಿಗೆ ಪುಣ್ಯಸ್ಮರಣೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿಗೆ 15 ವರ್ಷ ಆದರೂ ಕೂಡ ದೇವಮಾನವನಿಗೆ 10 ಗುಂಟೆ ಜಾಗದ ಕುರಿತಾಗಿ ಇನ್ನೂವರೆಗೂ ಸರ್ಕಾರ ಕಣ್ಣು ತೆರೆದು ಸ್ಪಂದಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡ ಮಣ್ಣಿನ ಮಗನಿಗೆ ಅನ್ಯಾಯ ಆಗ್ತಾ ಇದೆ. ಆದರೆ ಅವರು ನಾವಿಲ್ಲ ಅಂತ ಎಂದು ನಮ್ಮ ಮನಸ್ಸಿನಲ್ಲಿ ಅನ್ಕೊಂತೀವಿ, ಅಂದು ವಿಷ್ಣುವರ್ಧನ್ ಅವರು ಇರೋದಿಲ್ಲ. ನಾವು ಅಭಿಮಾನಿ ಹೃದಯದಲ್ಲಿ ಎಂದು ನಾವು ನೆನೆಸ್ಕೊಂತಿರೋದು ಅವ್ರು ಜೀವಂತವಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ಇನ್ನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮಾರ್ಗದರ್ಶಕರು ಶ್ರೀ ವೀರಕಪುತ್ರ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಮಲ್ಲು, ವಿಷ್ಣು ಸೇನಾ ಮತ್ತು ಪದಾಧಿಕಾರಿಗಳು ನಿಂಗಪ್ಪ ಜಿಗಲಿ, ಸಂದೀಪ್ ಪಾಟೀಲ್ ಸಾಗರ್, ಕೃಷ್ಣದೇವರಾಜ್, ಮುಬಾರಕ್, ಗೋಪಾಲ್ ನಾಯಕ್, ಸೋಫಿ ರಾಜು, ಮೊಹಮ್ಮದ್ ಬಸವರಾಜ್, ಮಲ್ಲಿಕಾರ್ಜುನ್, ಸಂತೋಷ್, ಇನ್ನೂ ಅನೇಕ ಅಭಿಮಾನಿಗಳು, ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ವಿಷ್ಣುದಾದ ಸಿನಿಮಾಗಳಲ್ಲಿ ಜೀವನ ಸಂದೇಶಗಳ ಬಗ್ಗೆ ಸ್ಮರಿಸಿದ್ರು.